ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ಗಣಿಗ ರವಿಕುಮಾರ್ ಸಿಡಿಸಿದ ಬಾಂಬ್ನಿಂದಾಗಿ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ. 50 ಜನರಿಗೆ 50 ಕೋಟಿ ಅಂದ್ರೆ ಅದು ಸಾಧ್ಯನಾ ಎಂದು ಆಪರೇಷನ್ ಕಮಲ ಆರೋಪ ಮಾಡುವ ಕಾಂಗ್ರೆಸ್ ನಾಯಕರಿಗೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಇದನ್ನ ತನಿಖಾ ಸಂಸ್ಥೆಗೆ ಕೊಡಿ, ಎಸ್ಐಟಿ ಇಡಿ ತನಿಖೆಗೆ ಕೊಡಿ, ಸುಮ್ಮನೆ ಹಾವು ಬಿಡಬೇಡಿ. ನಿಮ್ಮ ಶಾಸಕರ ಖರೀದಿ ಮಾಡೋಕೆ ಎಮ್ಮೆ ಕೋಣಾನ? ನಿಮ್ಮ ಹತ್ರ ದಾಖಲೆ ಇದ್ರೆ ಬಿಡುಗಡೆ ಮಾಡಿ. ಯಾರು ನಿಮ್ಮ ಬಳಿ ಬಂದವರು ಅವರನ್ನ ತಕ್ಷಣವೇ ಬಂಧಿಸಿ. ರಾಜ್ಯದ ಜನರಿಗೆ ಸತ್ಯಾಂಶ ಗೊತ್ತಾಗಬೇಕು ಅಂದ್ರೆ ಆಣೆಗೆ ಬನ್ನಿ ಎಂದು ಆಹ್ವಾನಿಸಿದ್ರು. ಧರ್ಮಸ್ಥಳಕ್ಕೆ ಬರ್ತೀರಾ? ಅಜ್ಜನ ಸನ್ನಿಧಿಗೆ ಬನ್ನಿ, ಇಲ್ಲ ಚಾಮುಂಡಿ ತಾಯಿ ಬಳಿ ಬನ್ನಿ. ದನ ಕರುಗಳ ರೀತಿ ನಿಮ್ಮ ಶಾಸಕರನ್ನ ವ್ಯಾಪಾರಕ್ಕೆ ಇಟ್ಟಿದ್ದೀರಾ. ನಿವೃತ್ತಿ ನ್ಯಾಯಾಧೀಶರನ್ನ ನೇಮಕ ಮಾಡಿ ತನಿಖೆ ಮಾಡಿ. ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ನವರೇ ರಾಜೀನಾಮೆ ಕೊಡಿಸ್ತಾರೆ, ನಿಮ್ಮನ್ನ ಕೆಳಗೆ ಇಳಿಸೋಕೆ ಎಲ್ಲ ರೆಡಿ ಮಾಡಿದ್ದಾರೆ ಎಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.